ಕೇಳ್ತಾರೆ, ಏನಪ್ಪ ದಿಸ್ ಇಸ್ ದ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಓದಿದ್ಯೇನಪ್ಪ, ಸೆಕ್ಷನ್ 27 ಏನು ಹೇಳುತ್ತೆ ಅಂತ ಹೇಳಿದೆ. ಸರ್ 27 ಎವಿಡೆನ್ಸ್ ಆ್ಯಕ್ಟು ಅವ್ರು ಏನು ಹೇಳ್ತಾನೆ ಅಕ್ಯೂಸ್ರು, ಅಲ್ಲಿ ರಿಕವರಿ ನಾವು ಮಾಡುವಾಗ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಮಾಡ್ಕೊಳ್ತೀವಿ. ಎಲ್ಲಪ್ಪ ಹೇಳಿದಾನೆ ಅವನು, ನನಗೆ ಕರೆದುಕೊಂಡು ಹೋದರೆ ನಾನು ಪವಿತ್ರ ಗೌಡ ಮನೆಯಲ್ಲಿ ಶೂನಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದಾಳಲ್ಲ, ಎಲ್ಲಿ? ದಟ್ ಈಸ್ ದಿಸ್ ಥಿಂಗ್ ಏನು ಒಂದು ನಾವು ಮೆಟೀರಿಯಲ್ ಎವಿಡೆನ್ಸ್ ನಾವು ಕಲೆಕ್ಟ್ ಮಾಡುವಾಗ ಅಕ್ಯೂಸ್ ಪರ್ಸನ್ದು ಅಷ್ಟೇ ಸ್ಟೇಟ್ಮೆಂಟ್ ನಾವು ರೆಕಾರ್ಡ್ ಮಾಡಬೇಕಾಗತ್ತೆ. ಸುಮ್ಮನೆ ಇದು ಮಾಡ್ಕೊಂಡು ಹೋದರೆ ಆಗೋದಿಲ್ಲ. ಬಿಕಾಸ್ ದಿಸ್ ಇಸ್ ಅನ್ ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸಲ್ಲೇ ಮಾಡಿರೋದು. ಆಲ್ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಏನು ಮಾಡಿದ್ರೆ ಅದೆಲ್ಲ ಸೇರಿಸಿದೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರೆ ವೇರ್ ಇಟ್ ಗೋಸ್ ಟು ದ ಬೆನಿಫಿಟ್ ಆಫ್ ದಿಸ್ ಥಿಂಗ್. ಬಿಕಾಸ್ ದಿಸ್ ವಿಲ್ ಬಿ ಟೇಕನ್, ಸ್ಟೇಟ್ಮೆಂಟ್ ವಿಲ್ ಟೇಕನ್ ಅಟ್ ದ ಟೈಮ್ ಆಫ್ 313 ಸ್ಟೇಟ್ಮೆಂಟ್ ಆಫ್ ದ ಅಕ್ಯೂಸ್ ಪರ್ಸನ್ಸ್ ತಗೊಳ್ತಾರೆ. ಈಗ ನಿನ್ನ ಹೆಸರೇನಪ್ಪ, ಏನು ಎತ್ತ ಅಂತ ಹೇಳಿದೆ. ಆಗ ದರ್ಶನ್ ವೆದರ್ ಹಿ ಟೆಲ್ಸ್ ದಿಸ್ ಸ್ಟೇಟ್ಮೆಂಟ್ ಬಿಫೋರ್ ದಿ ಜಡ್ಜ್. ನಮಗೆ ಬೇಕಾಗುತ್ತೆ ಸೆಕ್ಷನ್ 313 CRPCನಲ್ಲಿ ಏನಾಗುತ್ತೆ, ಆಗ ನಮ್ಮದೆಲ್ಲ ಹಾಗೆ ಎಲ್ಲ ಅಕ್ಯೂಸ್ ಪರ್ಸನ್ಸ್ದೆಲ್ಲ ಇದು ಪ್ರಾಸಿಕ್ಯೂಷನ್ ವಿಟ್ನೆಸಸ್ ಎಲ್ಲ ಆಗುತ್ತೆ. ಪ್ರಾಸಿಕ್ಯೂಷನ್ ವಿಟ್ನೆಸಸ್ ಆದಮೇಲೆ ಡಿಫೆನ್ಸ್ ವಿಟ್ನೆಸ್ದು ಆಗ ಇವನಿಗೆ ಕರೆಸ್ತಾನೆ, ನಿಮ್ದು ಏನೇನ ಏನು ಹೇಳಿದ್ರೆ ಹೇಳಿ ಅಂತ ಹೇಳಿದ್ದೆ. ಹೌದು ಸರ್ ಹೇಳ್ತೀನಿ ಅಂತ ಆಗ ಕರೀತಾನೆ. ಆಗ ಇದು ಜಡ್ಜ್ ವಿಲ್ ರೆಕಾರ್ಡ್ ದಿ ಸ್ಟೇಟ್ಮೆಂಟ್ ಅಂಡರ್ ಸೆಕ್ಷನ್ 313 ಆಫ್ ದಿ CRPC. ಹಿ ವಿಲ್ ರೆಕಾರ್ಡ್ ದಿ ಸ್ಟೇಟ್ಮೆಂಟ್. ಆಗ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡುವಾಗ ಆ್ಯಂಡ್ ಹಿ ಹ್ಯಾಸ್ ಟು ಟೆಲ್, ಆ್ಯಂಡ್ ನೀನು ಸ್ಟೇಟ್ಮೆಂಟ್ ಕೊಟ್ಟಿದೆಯಲ್ಲಪ್ಪ, ಹೀಗೆ ನೋಡು ಇಂಥ ತಾರೀಕಲ್ಲ ಏನೋ ಕೊಟ್ಟಿದ್ದಾರೆ, ಯಾರು ಚಂದನ್ ಅಂತ ಹೇಳಿದೆ, ಯಾರೋ ACP ಅವ್ರು ಮಾಡಿದ್ದಾರೆ, ನೋಡು ನಿಂದು ಫೋಟೋನಾ? ಹೌದು ಸರ್. ನೀನು ಸ್ಟೇಟ್ಮೆಂಟಿಗೆ ಕೊಟ್ಟಿದ್ಯಾ? ಹೌದು ಸರ್. ನೀನು ಸಾಯಿಸಿದ್ಯಾ ಅಂತ ಹೇಳ್ತಾರೆ, ನಿಜಾನ ಸುಳ್ಳು? ನಿಜಾನ ಅಲ್ಲ, ಇದರಲ್ಲಿ ಕೊಟ್ಟಿದೆಯಲ್ಲ ಸರ್. ಇಲ್ಲ ಸರ್, ಆ ಸ್ಟೇಟ್ಮೆಂಟ್ ನಾನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ರೆ ಓಕೆ. ಈಗ ಚಾರ್ಜ್ ಶೀಟ್ನಲ್ಲಿ ಏನೇ ಉಲ್ಲೇಖ ಆಗಿರ್ಬೋದು, ಆದರೆ ಫೈನಲಿ ದರ್ಶನ್ ಅವ್ರನ್ನ ಕೇಳ್ತಾರೆ. ಹೌದಲ್ಲ, 313ನಲ್ಲಿ ಅಕ್ಯೂಸ್ ಸ್ಟೇಟ್ಮೆಂಟ್ ಆಗುತ್ತೆ. ಈಗ ಅಕ್ಯೂಸ್ ವಿಲ್ ಬಿ ಇನ್ ದಿಸ್ ಥಿಂಗ್ ಇನ್ ಫ್ರಂಟ್ ಆಫ್ ದ ಜಡ್ಜ್. ಆಗ ದ ಡಿಫೆನ್ಸ್ ಅಡ್ವೊಕೇಟ್ ಕೆನಾಟ್ ಸ್ಪೀಕ್ ಎನಿಥಿಂಗ್ ಹಿಯರ್. ಡಿಫೆನ್ಸ್ ಅಡ್ವೊಕೇಟ್ ಫಾರ್ ಚಂದನ್ ಈಸ್ ಲೈಕ್ ಶ್ರೀ ನಮ್ಮ CV ನಾಗೇಶ್ ಸಾಹೇಬರು. ಅವರೆಲ್ಲ ನಮ್ಗೆ ಪೊಲೀಸ್ಗೆ ಅವರು ಭಾಳ ಹೆಲ್ಪ್ ಮಾಡ್ತಾರೆ ಸರ್ ಅವರು. ಅವರು ಇನ್ನೂ ಒಂದೇನೋ ಹೇಳ್ತಾರೆ ಬೇಡ. ಹೀಗಿರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೇ ವಿಲ್ ಟೇಕ್ ಅನ್ ಅಡ್ವಾಂಟೇಜ್. ಹೂ ದಿ ಪ್ರಾಸಿಕ್ಯೂಷನ್ ವಿಲ್ ಟೇಕ್ and the defense will take an advantage. Because ಇಲ್ಲಿ both the defense as well as the prosecution ಯಾರ್ಯಾರು ಬೆನಿಫಿಟ್ ತಗೊಳ್ತಾರೆ ಅಂತ ನೋಡಬೇಕು. ದಿ ಬೆನಿಫಿಟ್ ಆಫ್ ಡೌಟ್ ಕಮ್ಸ್, ದಿ ಕೇಸ್ ವಿಲ್ ಗೋ. ಇಷ್ಟೇ ಸಿಂಪಲ್ ಆಗಿ. ಈಗ ಅಕ್ಯೂಸ್ ಸ್ಟೇಟ್ಮೆಂಟ್ ಮೇಲೆ ಹೊಟ್ಟೋಗ್ಬಿಟ್ರೆ ಕೇಸ್ ಹೊಟ್ಟೋಗ್ಬಿಡುತ್ತೆ. ಈಗ ಈ ದರ್ಶನ್ ಅವರನ್ನ ನ್ಯಾಯಾಧೀಶರು ಪ್ರಶ್ನೆ ಮಾಡುವಾಗ, ನಾನು ಅಲ್ಲಿ ಚಾರ್ಜ್ ಶೀಟ್ನಲ್ಲಿರುವಂಥ ಏನು ಅಂಶಗಳಿದಾವಲ್ಲ, ನಾನು ಹೇಳಿಲ್ಲ ಸರ್ ಅಂದ್ಬಿಟ್ರೆ ಏನಾಗುತ್ತೆ ಸರ್? ಹೇಳಿದ ಅಷ್ಟೇ ಹೇಳ್ಬೋದು ಸಾಕು. ಬಿಕಾಸ್ ದಿಸ್ ಸ್ಟೇಟ್ಮೆಂಟ್ ಬಿಕಮ್ಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್ ರೆಕಾರ್ಡೆಡ್ ಬೈ ದ ಪೊಲೀಸ್ ಅಂತ ಹೇಳಿದೆ ಆಗೋಗ್ಬಿಡುತ್ತೆ. ಇಲ್ಲ ಅವ್ನು ಸಿಗ್ನೇಚರ್ ಹಾಕಿದ್ದಾನೆ ಡ್ಯೂ ಟು ದಿ ಪ್ರೆಷರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.